ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸೌಭಾಗ್ಯ ಅಡುಗೆ ಮನೆ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೋಡಿ, ಇಲ್ಲಿ ನಾನು ರಾಗಿ ಪೈರನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಅಂಗಡಿಯಿಂದ ರಾಗಿ ಹಿಟ್ಟು ತೊಗೊಂಬಂದು ರಾಗಿ ಮಾಡಿ ಮುದ್ದೆ ಮಾಡ್ಕೊಂಡು ತಿಂತೀವಿ ರಾಗಿ ಹಿಟ್ಟಿಂದ. ಆದರೆ ರೈತರು ಎಷ್ಟೆಲ್ಲ ಕಷ್ಟಪಡ್ತಾರೆ ರಾಗಿ ಬೆಳೆಯೋದಕ್ಕೆ ಅಂತ ಇಲ್ಲಿ ತೋರಿಸೋ ಒಂದು ಸಣ್ಣ ಪ್ರಯತ್ನ. ನೋಡ್ತಾ ಇರ್ಬೋದು ನೀವಿಲ್ಲಿ. ಇದಿನ್ನೂ ಕುಯ್ಲಿಗೆ ಬಂದಿಲ್ಲ ತೆನೆ ನೋಡಿ, ಈಗಿನ್ನೂ ಎಲ್ಲ ಇದಾಗ್ತಾ ಇದೆ. ಇದನ್ನು ಒಂದು 3 ರಿಂದ 4 ತಿಂಗಳು ಬೇಕಾಗುತ್ತೆ. ಇದೆಲ್ಲ ಚೆನ್ನಾಗಿ ತೆನೆ ಬಲ್ತು ಇದಾದಾಗ ಇದನ್ನೆಲ್ಲ ಕುಯ್ದು ನೋಡಿ ಈ ಥರ ಮೆದೆ ಮಾಡಿ ಇಡ್ತಾರೆ. ನೋಡ್ತಾ ಇರ್ಬೋದು ನೋಡಿ, ಎಲ್ಲ ಹಸಿರಿತ್ತು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ತೆನೆ ಬಲ್ತು ಇದಾದಮೇಲೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ. ಆಗ ಇದನ್ನೆಲ್ಲ ನೀಟಾಗಿ ಕುಯ್ದು ಕಟ್ಟಿ ಈ ಥರ ಮೆದೆ ಹಾಕ್ತಾರೆ. ನೋಡ್ತಾ ಇರ್ಬೋದು ಇಲ್ಲಿ ಇದು ಕಟ್ಟಿ ನೋಡಿ ತೆನೆ ಎಷ್ಟು ಚೆನ್ನಾಗಿ ಇದಾಗಿದೆ. ಈ ಥರ ಎಲ್ಲ ಮಾಡಿ ಹೊಲದಲ್ಲೇ ಕಣಗಳು ಮಾಡಿಕೊಂಡು ಅಲ್ಲೇ ಎತ್ತುಗಳ ಸಹಾಯದಿಂದ ತುಳಿಸಿ ರಾಗಿ ಮಾಡ್ಕೋತಾಯಿದ್ರು. ಈಗೆಲ್ಲ ಸ್ವಲ್ಪ ಮಾಡ್ರನ್ ಆಗೋಗಿದೆ, ಹಾಗಾಗಿ ಈಗ ಟ್ಯಾಕ್ಟರ್ ಮುಖಾಂತರ ಇದು ಮಾಡ್ತಾರೆ. ಇಲ್ಲ ಅಂತೇಳಿದ್ರೆ ಮಿಷಿನ್ ಬಂದಿದೆ ಈಗ ಆಲ್ರೆಡಿ. ಸ್ವಲ್ಪ ಕುಯ್ಯೋದಕ್ಕೆ ಆಳುಗಳೆಲ್ಲ ಜನ ಸಿಗದೇ ಇರೋ ಕಾರಣ ಅದೇ ಥರನೇ ಕುಯ್ದು ಎತ್ತಿ ಮಿಷಿನಲ್ಲೇ ಹಾಕಿ ರಾಗಿ ಮಾಡ್ಕೊಳ್ತಾರೆ. ಇಲ್ಲಿ ಅದೇ ಥರ ಮಾಡಿದಿರೋದು. ಬನ್ನಿ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ಅದು ಯಾವ ಥರ ಇರುತ್ತೆ ಅಂತೇಳಿ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಚೆನ್ನಾಗಿ ಈಗ ಒಣಗಿದೆ. ಒಣಗಿರೋ ಅಂಥದ್ದನ್ನು ಮಿಷಿನ್ಗೆ ಕೊಟ್ಟು ನೋಡಿ ಮಿಷಿನ್ಗೆ ಹಾಕಿ ಈ ಥರ ರಾಗಿ ಮಾಡಿ ನೋಡಿ ರಾಗಿನ ಇಲ್ಲಿ ಒಣಗಾಕಿದ್ದಾರೆ. ಇದು ಕಣದಲ್ಲೆಲ್ಲ ಮನೆ ಮುಂದ್ಗಡೆ ಸ್ವಲ್ಪ ಜಾಗ ಇದೆ, ಆ ಜಾಗದಲ್ಲಿ ನೋಡಿ ಈ ಥರ ಎಲ್ಲ ಹಾಕಿ ನೀಟಾಗಿ ಒಣಗಿದ ಮೇಲೆ ಈ ಥರ ಎಲ್ಲನೂ ಒಂದತ್ರ ಗುಡ್ಡೆ ಮಾಡಿ ನಮ್ಮ ತಂದೆ ಇಲ್ಲಿ ಮಾಡ್ತಾಯಿದ್ದಾರೆ ನೋಡಿ. ನಾನು ಮರದ ಸಹ ನಮ್ಮ ತಂದೆ ಕೈಯಲ್ಲಿ ಇದು ಮಾಡ್ತಾಯಿದ್ದಾರೆ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ನೋಡಿ. ನಾನು ಮರದಲ್ಲಿ ಇದು ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ತಾಯಿ ಅದನ್ನೆಲ್ಲ ತೆಗೆದು ಗಾಳಿಗೆ ತೂರ್ತಾ ಇದ್ದಾರೆ. ಅದರಲ್ಲೆಲ್ಲ ಸ್ವಲ್ಪ ಧೂಳಿನಂಶ ಇರುತ್ತೆ, ಹಂಗಾಗಿ ತೂರಿ ನೋಡಿ ಈ ಥರ ಮೂಟೆಗಳಿಗೆ ಕಟ್ಟಿ ಶೇಖರಿಸಿ ಇಟ್ಕೋತಾರೆ. ಹಳೆ ಕಾಲದಲ್ಲೆಲ್ಲ ಅಗೇವು ಅಂತ ಹೇಳೋರು, ಮತ್ತು ಕಣಜಗಳು ಮಣ್ಣಿನ ದೊಡ್ಡ ದೊಡ್ಡ ವಾಡೆಗಳಲ್ಲಿ ಸಂಗ್ರಹ ಮಾಡಿ ಇಡ್ತಾಯಿದ್ರು. ಈಗ ಅದೆಲ್ಲನೂ ಮಾಯ ಆಗಿದೆ, ಹಾಗಾಗಿ ಈಗ ಗೋಣಿ ಚೀಲಗಳಲ್ಲಿ ಶೇಖರಿಸಿ ಇಡ್ತಾರೆ ನೋಡಿ. ಈ ಥರ ಗಾಳಿ ಬಂದಾಗ ತೂರಿದಾಗ ನೀಟಾಗಿ ಇದು ರಾಗಿ ಇದಾಗುತ್ತೆ. ಅದೇ ಥರ ತೂರದೇನೆ ಎತ್ತಿಟ್ಬಿಟ್ರೆ ರಾಗಿ ಚೆನ್ನಾಗಿರೋದಿಲ್ಲ. ಅದಕ್ಕೆ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ನೋಡಿ, ಎಷ್ಟೆಲ್ಲ ಕಷ್ಟ ಇದೆ ಅಂತ ಹೇಳಿ. ಅದು ಗಾಳಿ ಬಂದಿಲ್ಲ ಅಂತ ಹೇಳಿದ್ರೆ ಆ ಮರನ ಇಟ್ಕೊಂಡು ನಿಂತೇ ಇರಬೇಕು, ತುಂಬಾ ಕೈ ನೋವು ಬರುತ್ತೆ. ಆ ಗಾಳಿ ಬಂದಾಗ ತೂರಬೇಕು ನೋಡಿ. ಈ ಥರ ಪೊರ್ಕೆ ಸಹಾಯದಿಂದ ಮತ್ತೆ ಮೇಲೆ ಇರುವಂಥ ಧೂಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ. ಇಲ್ಲಿ ನನ್ನ ತಾಯಿ ಮಾಡ್ತಾಯಿದ್ದಾರೆ ನೋಡಿ. ಈ ಥರ ಗಾಳಿ ಬಂದಾಗ ನೋಡಿಕೊಂಡು ನೋಡಿ ಆ ಥರ ಮರನ ಆಡಿಸ್ತಾ ಇರಬೇಕು ಎರಡೂ ಕೈ ಸಹಾಯದಿಂದ. ಗಾಳಿ ಯಾವ ಕಡೆ ಹೋಗುತ್ತೆ ಆ ಕಡೆ. ಮತ್ತು ನೋಡಿ ಆ ಥರ ವೈಟ್ದು ಹಂಚಿನ ಕಡ್ಡಿ ಪೊರ್ಕೆ ಅಂತ ಹೇಳೋರು ನೋಡಿ, ಅದ್ರ ಸಹಾಯದಿಂದ ನೋಡಿ ಈ ಥರ ಅದ್ರ ಮೇಲೆ ಇರೋಂಥ ಧೂಳನ್ನೆಲ್ಲನೂ ಸೈಡ್ಗೆ ತೆಗೆದುಕೋಬೇಕು. ಇದೇ ಥರ ಸುಮಾರು 8 ರಿಂದ 10 ಮೂಟೆ ರಾಗಿನ ನಮ್ಮ ತಾಯಿ ಇದೇ ಥರನೇ ಎಲ್ಲ ಮಾಡಿ ನೋಡಿ. ಇಲ್ಲಿ ಈಗ ಇದು ಕ್ಲೀನ್ ಆಗಿದೆ ರಾಗಿ, ತುಂಬಾ ಚೆನ್ನಾಗಿದೆ. ಈಗ ಈ ಥರ ಗೋಣಿಗಳಲ್ಲಿ ಶೇಖರಣೆ ಮಾಡಿಡೋದು. ಈಗ ರಾಗಿ ಯಾವ ಥರ ಮಾಡ್ತಾರೆ ಅಂಥೇಳಿ ನೋಡ್ಕೊಂಡಿತ್ತಾಯಿತು. ಈಗ ನೋಡಿ ಇಲ್ಲಿ ನಾನು ಕುಂಬಳ ಬಳ್ಳಿ ಗಿಡ ತೋರಿಸ್ತಾ ಇದ್ದೀನಿ, ಮತ್ತು ಆಲ್ರೆಡಿ ಇದು ಹೂಕೋಸಿನ ಕಾಲಿಫ್ಲವರ್ ಇದು ತೋರಿಸಿದ್ದೀನಿ. ಇಲ್ಲಿ ನೋಡಿ ಇದು ಅರಳು ಗಿಡ ಅಂದರೆ ಕ್ಯಾಸ್ಟ್ರಲ್ ಆಯಿಲ್, ಈ ಗಿಡದ ಕಾಯಿಯಿಂದನೇ ಬೀಜದಿಂದ ಇದು ಮಾಡೋದು ನೋಡಿ. ಈ ಥರ ಅದೆಲ್ಲ ಗಿಡ ದೊಡ್ಡದಾದ್ಮೇಲೆ ನೋಡಿ ಈ ಥರ ಬೀಜ ಸಿಗುತ್ತೆ. ಅದರಲ್ಲಿ ಕಾಯಿನ ಫುಲ್ಲು ತೊಗೊಂಡೋಗಿ ಒಣಗಿಸಿದಾಗ ಅದರಿಂದ ಅದರೊಳಗಡೆ ಬೀಜ ಇರುತ್ತೆ. ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಎಷ್ಟು ದೊಡ್ಡ ಗಿಡ ಆಗಿದೆ ಅಂತ ನೋಡಿ. ಅದರಲ್ಲಿ ನಾನೊಂದು ಕಾಯಿ ತೊಗೊಂಡಿದ್ದೀನಿ ನೋಡಿ. ಈ ಥರ ಬೀಜ ಇರುತ್ತೆ ಒಳಗಡೆ. ಈ ಬೀಜದಿಂದನೇ ಹರಳೆಣ್ಣೆ ಅಂದರೆ ಕ್ಯಾಸ್ಟ್ರಾಲ್ ಆಯಿಲ್ ಮಾಡೋದು.
ಅದನ್ನು ಮಿಲ್ಲಿಗೆ ಹಾಕಿ ತೊಗೊಂಬಂದು ಶೇಖರಣೆ ಮಾಡಿ ಇಟ್ಕೋತಾರೆ ಚೆನ್ನಾಗಿ ಬೇಯಿಸಿ. ಈಗ ನಾನಿಲ್ಲಿ ಅವರೆಕಾಯಿ ಗಿಡನ ತೋರಿಸ್ತಾ ಇದ್ದೀನಿ ನೋಡಿ, ತುಂಬಾ ಫ್ರೆಶ್ಶಾಗಿ ಚೆನ್ನಾಗಿದೆ ಅವರೆಕಾಯಿ. ಒಂದು ಹಳ್ಳಿಯ ಇದನ್ನು ನಿಮಗೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ. ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ ನೋಡಿ. ಆದರೆ ಈ ಸತಿ ಮೋಡ ಬಂದು ಅವರೆಕಾಯಿ ಗಿಡ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ಫ್ರೆಂಡ್ಸ್. ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ.